ಬಳ್ಳಾರಿ, ನಂದು ಬಳ್ಳಾರಿ. ನನ್ನ ಹೆಸರು ಚಾಂದಿನಿ ಅಂತ ಹೇಳಿ. ಸೆಕೆಂಡ್ ಮೂವಿ ಎಲ್ಲ ನಾವು 7 ಜನ ಇದರಲ್ಲಿ ಎಲ್ಲಮ್ಮನ ಪಾತ್ರೆ. ಇದು ಮಹಾಭಾರತದ ಕತೆ. ಇದರಲ್ಲಿ 7 ಜನನು ನಾವು ಆ್ಯಕ್ಟ್ ಮಾಡಿದ್ವಿ. 5 ಜನ ಬಂದಿದ್ವಿ, ಇನ್ನ ಇಬ್ಬರು ಬಂದಿಲ್ಲ. ಹೊಸತೆ ಬಂದಿದ್ರಿ ಇನ್ನ ಇಬ್ಬರು. ಇದರಲ್ಲಿ ನಮ್ಮ ಪೋಲಾ ಪ್ರವೀಣ್ ಸರ್ ಅವರು, ಉಮೇಶ್ ಅವರು, ಮತ್ತೆ ನಮ್ಮ ಗುರುಮೂರ್ತಿ ಸರ್ ಅವರು ನನ್ನ ಕರೆಸಿ ಈ ಫಿಲಿಮಲ್ಲಿ ಆ್ಯಕ್ಟ್ ಮಾಡಕ್ಕೆ ಕೊಟ್ಟಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ಈ ಫಿಲಿಮು ಭಾಳ ಚೆನ್ನಾಗಿ ಬಂದಿದೆ. ಎಲ್ಲಮ್ಮನ ಕತೆ ಸಾಂಗ್ ಎಲ್ಲ ಬಂದಿದೆ. ಇವಾಗ ಎಲ್ಲ ಟ್ರೆಂಡ್ ಆಗಿ ಬೇರೆ ಬೇರೆ ಸಾಂಗ್, ಎಲ್ಲಮ್ಮನ ಸಾಂಗ್ಸ್, ದೇವ್ರ ಸಾಂಗ್ಸ್ ಯಾವುದು ಬರ್ತಾ ಇದ್ದಿಲ್ಲ. ಇವಾಗ ಹೊಸದಾಗಿ ಮತ್ತೆ ಎಲ್ಲಮ್ಮನ ಸಾಂಗ್ ಬಂದಿದೆ. ನಮಗೆ ಇದರಲ್ಲಿ ನಾವು ಜ್ಯೋತಿಯಾಗಿ, ನಾವು ಅಸಲೇನ ಮಂಗಳಮುಖಿಯಾಗಿ ಇದರಲ್ಲಿ ಜ್ಯೋತಿ ಕ್ಯಾರೆಕ್ಟರ್ ಆಗಿ ಮಾಡಿದ್ದಕ್ಕೆ ನಮಗೆ ಬಹಳ ಸಂತೋಷ ಆಯಿತು. ಇದು ಪ್ರತಿಯೊಬ್ಬರು ನಮ್ಮ ಕರ್ನಾಟಕದಾಗ ಇರೋರು ಪ್ರತಿಯೊಬ್ಬರು ನಮಗೆ ಸಪೋರ್ಟ್ ಮಾಡಿ ನಮ್ಮನ್ನ ಬೆಳೆಸಿ ಈ ಸಿನಿಮಾ ಪ್ರತಿಯೊಬ್ಬರು ಹೋಗಿ ಥಿಯೇಟರ್ ಅಲ್ಲಿ ನೋಡ್ಬೇಕಂತ ಹೇಳಿ ಕೇಳ್ಕೊಂತೀವಿ. ಥ್ಯಾಂಕ್ ಯು ಚಾಂದಿನಿ ಅವರೇ. ಇನ್ನು ವೇದ ಅವ್ರನ್ನ ಮಾತಾಡ್ಸ್ತೀನಿ. ಅವರಿಗೊಂದು ಟಾಸ್ಕ್ ಇದೆ, ನಾನು ಅದಕ್ಕೆ ಅವ್ರನ್ನ ಲಾಸ್ಟ್ ಟೈಮ್ ಮಾತಾಡಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ನನಗಿದು ಫಸ್ಟ್ ಸ್ಟೇಜ್ ಮಾತಾಡಕ್ ಬಂದಿಲ್ಲ ಸ್ಟೇಜ್ ಮೇಲೆ. ಸೊ ನನ್ಗೆ ಈ ತರ ಈ ಮೂವಿನಲ್ಲಿ ಅವಕಾಶ ಆಕ್ಟಿಂಗ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಪ್ರವೀಣ್ ಸರ್ ಮತ್ತೆ ಗುರುಮೂರ್ತಿ ಸರ್, ದಯಾಳ್ ಸರ್ ಮತ್ತೆ ಉಮೇಶ್ ಸರ್ ಎಲ್ಲರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನಾನು ಫಸ್ಟ್ ಟೈಮು ಇದ್ರಲ್ಲಿ ಆಕ್ಟ್ ಮಾಡ್ತೀರಾ ಅಂತ ಕೇಳಿದಾಗ ಓಕೆ ಅಂತ ಹೇಳಿದೆ. ಬಟ್ ನನಗೆ ಹೋಪ್ ಇರ್ಲಿಲ್ಲ ಅವ್ರು ನನಗೆ ಚಾನ್ಸ್ ಕೊಡ್ತಾರೆ ಈ ಮೂವಿನಲ್ಲಿ ಅಂತ. ಜಸ್ಟ್ ಮಾತಾಡಕ್ಕೆ ಅಂತ ಕರ್ಸಿದ್ರು. ಕರ್ಸಿದ್ಮೇಲೆ ನನಗೆ ತುಂಬಾ ಲೈಕ್ ಆಯ್ತು. ಸ್ಟೋರಿ ಎಲ್ಲ ಹೇಳಿದ್ರು ಮಾಡ್ತೀರಾ ಅಂತ. ಓಕೆ ಅಂತ ಅಂದ್ಬಿಟ್ಟು ಒಪ್ಕೊಂಡು ಮಾಡಿದೆ. ಬಟ್ ಶೂಟಿಂಗ್ ಟೈಮಲ್ಲಿ ಅನ್ನಿಸ್ತು ಯಾರನ್ನೂ ಅವರು ಮೇಲೆ ಕೆಳಗೆ ಅಂತ ನೋಡಿಲ್ಲ. ಎಲ್ಲಾನು ಲೈಕ್ ಫ್ಯಾಮಿಲಿ ತರಾನೇ ಟ್ರೀಟ್ ಮಾಡಿದ್ದಾರೆ. ಮೋಷನ್ ಪೋಸ್ಟರ್ ಟೈಮಲ್ಲಿ ಹೇಳಿರ್ಬೋದು, ಎಲ್ಲರೂ ಹೇಳಿದ್ದಾರೆ ಲೈಕ್ ಫ್ಯಾಮಿಲಿ ತರಾನೇ ಟ್ರೀಟ್ ಮಾಡಿದ್ರೆ ತುಂಬಾ ಖುಷಿ ಆಯ್ತು. ಶೂಟಿಂಗ್ ಅನ್ನೋ ಆ ಥರ ಫೀಲೇ ಬರಲಿಲ್ಲ. ತುಂಬಾ ಇಷ್ಟ ಆಯ್ತು. ಮತ್ತೆ ಮೇ 15ಗೆ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಈ ಮೂವಿನ ನೋಡ್ಬೇಕು ಅಂತ ಕೇಳ್ಕೊಂತೀನಿ. ಧನ್ಯವಾದಗಳು. ಓಕೆ, ಇಷ್ಟಪಡ್ತಿದೀವಿ ಅಂದ್ರೆ ಅದನ್ನ ಧೈರ್ಯ ಮಾಡಿ ಗುರುಮೂರ್ತಿ ಸರ್ ಅದನ್ನ ಇಟ್ಟು, ಓಕೆ ಈ ಒಂದು ಟೈಟಲ್ ಏನಿದೆ ಅದಕ್ಕೊಂದು ಅರ್ಥ ಸಿಗ್ಬೇಕು ಅಂದ್ರೆ ಆ ಕತೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಫಸ್ಟ್ ಅವ್ರು ಬಂದು ನನ್ನ ಕತೆ ಹೇಳಿದಾಗ ಏನಾದ್ರು ಅದೇ ಬರೀ ಶಿಖಂಡಿ ಅಂತ ಹೆಸರು ಇರುತ್ತೆ, ಬಟ್ ಅದಕ್ಕೆ ರಿಲೇಟ್ ಇಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಅವರು ಸ್ಟೋರಿ ಎಕ್ಸ್ಪ್ಲೈನ್ ಮಾಡಿದಾಗ ನಿಜವಾಗ್ಲೂ ಗೂಸ್ ಬಮ್ ಅಂತು. ಮತ್ತೆ ಇದು ರಿಯಾಲಿಟಿ ಮಾಡ್ತಾರಾ, ಆಗುತ್ತಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ನನ್ನಲ್ಲಿತ್ತು. ಬಟ್ ಅದಕ್ಕಿಂತ ಹೆಚ್ಚಾಗಿ ಅವರು ಈ ಮೂವಿನ ತೆಗ್ದಿದ್ದಾರೆ. ಸಾಂಗ್ ಕೂಡ ನಾವು ಮಾಡ್ಬೇಕಾದ್ರೆ ಒಂದು ಎನರ್ಜಿ ಆ ಥರ ಇತ್ತು. ಆ ಒಂದು ಯಲ್ಲಮ್ಮ ತಾಯಿಯ ಒಂದು ಶಕ್ತಿ, ಒಂದು ಎನರ್ಜಿ ಏನಿದೆ ಅದು ನಮ್ಮೆಲ್ಲರ ಮೇಲೂ ಬಂದಿತ್ತು ಅನ್ನೋದಕ್ಕೆ ಒಂದು ಫೈಟ್ ಸೀನಲ್ಲಿ ತುಂಬಾ ಎನರ್ಜೆಟಿಕ್ ಆಗಿ ನಾವು ಫೈಟ್ ಮಾಡ್ತಾ ಇದ್ವಿ. ಅವಾಗ ರಾಘು ಮತ್ತೆ ನಿಖಿತಾ ಹೇಳ್ತಾ ಇದ್ರು, ಸ್ವಲ್ಪ ಕಡಿಮೆ ಮಾಡ್ಕೊಂಡಿತ್ತು ಅಂತೇಳಿ. ಬಟ್ ದೇವರೇ ಆ ಒಂದು ಶಕ್ತಿನ ನಮ್ಗೆ ಕೊಟ್ಟು ಈ ಒಂದು ಮೂವಿನ ಮಾಡಕ್ಕೆ ಒಂದು ಕಾರಣ ಆಯ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಪೋಲಾ ಪ್ರವೀಣ್ ಸರ್, ಈ ಒಂದು ಪ್ರಾಜೆಕ್ಟ್ಗೆ ನೀವು ಪ್ರೊಡ್ಯೂಸ್ ಮಾಡಿದ್ದಕ್ಕೆ. ಮತ್ತೆ ಗುರುಮೂರ್ತಿ ಸರು, ದಯಾ ಸರು ತುಂಬಾ ಹಾರ್ಡ್ ವರ್ಕ್, ಎಲ್ಲ ಇಡೀ ಟೀಮು, ಇಡೀ ಕಲಾವಿದರು ಒಂದು ಕಮರ್ಷಿಯಲ್ ಬೇಸ್ ಬಿಟ್ಟು ಒಂದು ಪ್ಯಾಷನೇಟ್ ಆಗಿ ಒಂದು ಮೂವಿನ ಮಾಡಿದ್ದೀವಿ. ಎಲ್ಲರೂ ಮೇ 15 ಮರಿದಂಗೆ ಇವಾಗಲೇ ಮಾರ್ಕ್ ಮಾಡ್ಕೊಂಡ್ಬಿಡಿ, ಬಂದು ನೀವು ಥಿಯೇಟರ್ಗೆ ಬಂದು ಈ ಒಂದು ಮೂವಿನ ಎಂಜಾಯ್ ಮಾಡಿ ಅಂತ ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ನೀತಾ ಅವರೇ. ಚಾಂದಿನಿ ಅವ್ರನ್ನ ಮಾತಾಡ್ತೀನಿ. ಸೋ ಮಚ್. ಇವತ್ತು ನೀವೆಲ್ಲರೂ ಬಂದಿರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಮೇ 15ಗೆ ನಮ್ಮ ಸಿನಿಮಾ ಬರ್ತಾ ಇದೆ. ಅಂಡ್ ನೀವೆಲ್ಲರೂ ಸಾಂಗ್ ನೋಡಿದ್ದೀರಾ. ಐ ಥಿಂಕ್ ಈ ಸಾಂಗ್ ಮಾಡ್ಬೇಕಾದ್ರೆ ಫಸ್ಟ್ ನಾವು ಜಗು ಮಾಸ್ಟರ್ಗೆ ಥ್ಯಾಂಕ್ ಯು ಹೇಳ್ಬೇಕು. ಬಿಕಾಸ್ ನಾವು 7 ಜನ ಅಂದ್ರೆ ಕೊರಿಯೋಗ್ರಫಿ ಹೇಗೆ ಮಾಡೋದು ಏನು ಅನ್ನೋದು ಎಷ್ಟೊಂದು ಕನ್ಫ್ಯೂಷನ್ ಇತ್ತು. ಬಟ್ ಆನ್ ದಿ ಸ್ಕ್ರೀನ್ ಇವತ್ತು ನಾವು ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಮಂಜು ಕವಿ ಸರ್, ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಅವ್ರು ಸ್ಟಾರ್ಟಿಂಗ್ ಇಂದ ನಾನು ಅವ್ರದ್ದು ಡಿರೆಕ್ಷನ್ ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಒಂದು ಸಾಂಗ್ ಆಗಲಿ ಅಥವಾ ಏನೋ ಒಂದು ಸೀನ್ ಹೇಳ್ಬೇಕಂದ್ರೂ ತುಂಬಾ ಡೆಪ್ತ್ ಆಗಿ ಯೋಚನೆ ಮಾಡಿ ಅವರು ಹೇಳ್ತಾರೆ. ಸೊ ಲಿರಿಕ್ಸ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ. ಅಂಡ್ ಸಿನಿಮಾ ಎಲ್ಲರೂ ಹೇಳ್ದಂಗೆ ನಾವು ಆಲ್ರೆಡಿ 3ನೇ ಪ್ರೆಸ್ ಮೀಟ್. ಅಂದ್ರೆ ಬೇರೆ ನಂದು ಹಳೆ ಸಿನಿಮಾ ಇನ್ನೂ 2 ಕೂಡ ರಿಲೀಸ್ ಆಗಿತ್ತು. ಎಲ್ಲದರಲ್ಲೂ ಹೇಳ್ತೀನಿ ಡಿಫ್ರೆಂಟ್ ಅಂತ. ಬಟ್ ಇದರಲ್ಲಿ ನೀವು ಅಂದ್ರೆ ನಮ್ಮೊಂದು ತಾಯಿ ಮತ್ತೆ ಮಗುನ ಸೆಂಟಿಮೆಂಟ್ ನ ತೋರಿಸಿದ್ದಾರೆ. ಅದೊಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಅಂಡ್ ನಾನು ಎಸ್ಪೆಷಲಿ
ನಾವು 7 ಜನನು ಐ ಥಿಂಕ್ ಯಾವುದೇ ಈ ಕಾಂಬಿನೇಷನ್ ಎಲ್ಲೂ ನಾವು ವರ್ಕ್ ಆಗಿರ್ಲಿಲ್ಲ, ಸೊ ಇಲ್ಲಿ ಆಗಿದೆ. ಅಂಡ್ ತುಂಬಾ ಖುಷಿ ಆಯ್ತು ಇಡೀ ಟೀಮ್. ಡೈರೆಕ್ಟರ್ ಗುರುಮೂರ್ತಿ ಸರ್ಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು, ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ನಮ್ಮೆಲ್ಲರಿಗೂ. ವೆರಿ ಮಚ್ ಬ್ಲೆಸ್ಡ್ ಅಂತಾನೆ ಹೇಳ್ಬೋದು. ಅಂಡ್ ಸೆಟ್ ಅಲ್ಲೂ ಕೂಡ ದಯಾ ಅವರಾಗ್ಲಿ, ಉಮೇಶ್ ಅವರಾಗ್ಲಿ ತುಂಬಾ ಚೆನ್ನಾಗಿ ನಮ್ಗೆ ಪ್ರತಿಯೊಂದು ಸೀನು ತುಂಬಾ ಎಕ್ಸ್ಪ್ಲೈನ್ ಮಾಡಿ, ಅಂಡ್ ಈ ಪಾತ್ರ ಯಾಕೆ ಹಿಂದೆ ಏನಾಗ್ತಿತ್ತು, ಮುಂದೆ ಹೇಗ್ ನಡೆಯುತ್ತೆ, ಮಹಾಭಾರತಕ್ಕೂ ಇದಕ್ಕೂ ಹೇಗೆ ಲಿಂಕ್ ಇದೆ ಅನ್ನೋದನ್ನ ನಮ್ಗೆ ಹೇಳಿದ್ದಾರೆ. ಸೊ ತುಂಬಾನೇ ಕಲ್ತಿದೀವಿ ಕೂಡ ಈ ಸಿನಿಮಾದ ಮೂಲಕ. ಅಂಡ್ ಇಷ್ಟೊಂದು ಜನ ಆರ್ಟಿಸ್ಟ್ ನೀವು ನೋಡ್ತಾ ಇದ್ದೀರಾ ಇವತ್ತು, ಇದಕ್ಕೆ ಧೈರ್ಯ ಮೆಚ್ಚಲೇಬೇಕು ನಮ್ಮ ಪ್ರೊಡ್ಯೂಸರ್ ಪ್ರವೀಣ್ ಸರ್ಗೆ. ಸೊ ಈಸ್ ಆಲ್ಸೋ ಅನ್ ಆರ್ಟಿಸ್ಟ್. ಸೊ ತುಂಬಾ ಧೈರ್ಯ ಮಾಡಿದ್ರೆ, ಬಿಕಾಸ್ ಮೊದಲನೇ ಸಿನಿಮಾ ಮೇಕಿಂಗ್ ತುಂಬಾನೇ ಚೆನ್ನಾಗಿ ಬಂದಿದೆ. ಅಂಡ್ ಐ ಫೀಲ್ ವೆರಿ ಪ್ರಾಮಿಸಿಂಗ್. ಈ ಸಿನಿಮಾ ಟ್ರೈಲರ್ ನೋಡ್ಲಿ ಅಥವಾ ನಾವು ಸಾಂಗ್ಸ್ ನ ಕೇಳಿದ್ರು, ಐ ಹೋಪ್ ಇಟ್ ಗೋಸ್ ವೆರಿ ವೆಲ್. ಸೊ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ನಿಖಿತಾ ಸ್ವಾಮಿ ಅವರಿಗೆ. ಇವಾಗ ಯಾರು ಮಾತಾಡ್ತೀವಿ? ನೀತ್? ಓಕೆ. ಗುರುಮೂರ್ತಿ ಅವರಿಗೆ, ಅದೇ ರೀತಿ ನಾಯಕ ನಟನಾಗಿ ಇಲ್ಲಿ ನಡೆಸಿರುವಂಥ ನಮ್ಮ ಯುವರಾಜ್ ಗೌಡ ಅವರಿಗೆ, ನಾಯಕ ನಟಿಯಾಗಿ ನಡೆಸಿರುವಂಥ ಖ್ಯಾತಿ ಅವರಿಗೆ, ಅದೇ ರೀತಿ ಎಲ್ಲ ವಿಶೇಷವಾಗಿ ನಡೆಸಿರುವಂಥ ಚಲನಚಿತ್ರ ನಟಿಯರಿಗೆ, ನಟರುಗಳಿಗೆ, ಆ ಸಂಗೀತ ನಿರ್ದೇಶಕರುಗಳಿಗೆ, ಒಂದು ತಳಮಟ್ಟದಿಂದ ಮೇಲ್ಮಟ್ಟದವರೆಗೆ ಈ ಒಂದು ಸಿನಿಮಾದಲ್ಲಿ ಕರ್ತವ್ಯ ನಿರ್ವಹಿಸಿದ್ದ ಸರ್ವರಿಗೂ ಕೂಡ ವೈಯಕ್ತಿಕವಾಗಿ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ಇವತ್ತು ಇಂಥ ಪ್ರವೀಣ್ ಕುಮಾರ್ ಅವರು ಇಂಥ ಯುವ ನಟ ನಟಿಯರಿಗೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಗುರುಮೂರ್ತಿಯವರು ಮಾತನಾಡುವಂಥ ಸಂದರ್ಭದಲ್ಲಿ ನಂಗೆ ತುಂಬ ಅವ್ರನ್ನ ಮಾತು ಕೇಳಬೇಕು ಅನ್ನಿಸ್ತಿತ್ತು. ಏಕೆಂದರೆ ನಿರ್ದೇಶಕರ ಪಾತ್ರ ಬಹುಮುಖ್ಯವಾಗಿರ್ತದೆ. ಏಕೆಂದರೆ ತುಂಬ ಶ್ರಮಪಟ್ಟು ಇಂಡಸ್ಟ್ರೀಸ್ನಲ್ಲಿ ಇದು 2ನೇ ಚಿತ್ರವನ್ನು ನಿರ್ದೇಶಿಸಿರ್ತಕ್ಕಂಥದ್ದು ಸ್ವಾಗತಾರ್ಹವಾದಂಥ ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ತಿಳಿಸಿ, ಏಕೆಂದರೆ ಮುಂದಿನ ದಿನಗಳಲ್ಲೂ ಕೂಡ ಅವರ ನಿರ್ದೇಶಕತ್ವದಲ್ಲಿ ಇನ್ನೂ ಹಲವಾರು ಚಲನಚಿತ್ರಗಳು ತೆರೆಗೆ ಬರುವಂಥದಕ್ಕೆ ಅವಕಾಶ ಆಗಲಿ ಅಂತ ನಾನು ವಿಶೇಷವಾಗಿ ಶುಭವನ್ನು ಕೋರಿ, ಇವತ್ತು ನಾನು ಈ ವೇದಿಕೆಗೆ ಬರ್ತಕ್ಕಂಥದಕ್ಕೆ ಪ್ರಮುಖ ಮಾಧ್ಯಮದ ಮಿತ್ರರ ಸಮ್ಮುಖದಲ್ಲಿ ಪ್ರಮುಖ ಕಾರಣ ನಾಯಕ ನಟ ನಮ್ಮ ಯುವರಾಜ್ ಗೌಡ ಅವರ ತಾಯಿಯ ಒಂದು ಕೋರಿಕೆ. ಏಕೆಂದರೆ ಅವ್ರ ತಂದೆ ಇಲ್ಲ, ಬಹುಶಃ ಅವರ ತಾಯಿಯ ಅಪೇಕ್ಷೆ ಮಗ ಚಲನಚಿತ್ರ ನಟನಾಗಬೇಕು ಇರ್ತಕ್ಕಂಥ ಒಂದು ಅಪೇಕ್ಷೆ ಪ್ರವೀಣ್ ಕುಮಾರ್ ಅವರ ಒಂದು ಸಹಕಾರದೊಂದಿಗೆ ಇದು ಈಡೇರಿದೆ ಇರ್ತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ. ಏಕೆಂದರೆ ಇವತ್ತು ಕನ್ನಡ ಇಂಡಸ್ಟ್ರೀಸ್ ಕಡೆ ಹೆಚ್ಚಿನ ಆದ್ಯತೆಯನ್ನು ನಾವು ನೀಡಬೇಕಾಗಿದೆ. ನಾವು ಇರತಕ್ಕಂಥ ಪ್ರೇಕ್ಷಕರಾಗಲಿ, ಕಲಾಭಿಮಾನಿಗಳಾಗಲಿ, ನಾವು ಚಲನಚಿತ್ರದ ಟೀಮ್ಗೆ ಏನು ಗಿಫ್ಟ್ ಕೊಡ್ಬೋದಪ್ಪ ಅಂದರೆ, ನಾವು ಚಲನಚಿತ್ರ ನೋಡುವ ಹವ್ಯಾಸವನ್ನು ಕಡ್ಡಾಯವಾಗಿ ಬೆಳೆಸ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರಲ್ಲೂ ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಇತ್ತೀಚಿನ ಪೈಪೋಟಿಯ ಈ ಫಿಲಮ್ ಇಂಡಸ್ಟ್ರೀಸ್ನಲ್ಲಿ ನಾವು ಇಂಥ ಚಲನಚಿತ್ರದ ಒಂದು ಟೀಮ್ಗೆ ಸಹಕಾರವನ್ನು ನೀಡುವಂಥದ್ದು ಕೂಡ ನಮ್ಮೆಲ್ಲರ ಒಂದು ಜವಾಬ್ದಾರಿ. ಇವತ್ತು ಥಿಯೇಟರ್ಗಳಲ್ಲಿ ಸಿನಿಮಾನೇ ನೋಡೋದೇ ಕಡಿಮೆ ಆಗ್ತಾ ಇದೆ, ಅದು ದುರ್ದೈವ ಅಂತ ನಾನು ಭಾವಿಸಿದೆ. ನಾವು ಏನೇ ಒಂದು ಟಿ ವಿನಲ್ಲಿ ನೋಡ್ಬೋದು, ಮತ್ತೊಂದು ನೋಡ್ಬೋದು, ಆದರೆ ಥಿಯೇಟರ್ನಲ್ಲಿ ನೋಡ್ದಂಗೆ ಆಗಲ್ಲ, ಖಂಡಿತ ಹೋಲಿಕೆ ಮಾಡಲಿಕ್ಕಾಗಲ್ಲ. ಎಲ್ಲರೂ ಕೂಡ ಥಿಯೇಟರ್ನಲ್ಲೇ ಹೋಗಿ ಸಿನಿಮಾವನ್ನು ನೋಡುವಂಥ ಒಂದು ಇದನ್ನು ಪ್ರತೀತಿಯನ್ನು ಬೆಳೆಸ್ಕೋಬೇಕು ಅಂತ ನಾನು ವಿನಂತಿ ಕೂಡ ಈ ಸಂದರ್ಭದಲ್ಲಿ ಮಾಡಿ, ಇವತ್ತು ಮಂಗಳಮುಖಿಯರಿಗೆ ಸಂಬಂಧಿಸಿದ ಆಧಾರಿತವಾದಂಥ ಚಲನಚಿತ್ರವನ್ನು ಬಿಡುಗಡೆ ಮಾಡಲಿಕ್ಕೆ ಒಂದು ಟ್ರೈಲರ್ ಬಿಡುಗಡೆ ಆಗಿದೆ. ಆ ಟ್ರೈಲರ್ನಲ್ಲೇ ಎಲ್ಲನೂ ಕೂಡ ತೋರ್ಸೋಕ್ಕಾಗಲ್ಲ, ಅದಕ್ಕೆ ಇನ್ನೂ ಕೂಡ ಮುಂದಿನ ಸಿನಿಮಾದಲ್ಲಿ ಹೇಗಿದೆ ಅನ್ನೋದ್ರ ಬಗ್ಗೆ ತುಂಬ ಅತ್ಯದ್ಭುತವಾದಂಥ ರೀತಿಯಲ್ಲಿ ಹಾಡುಗಾರಿಕೆಯಿಂದ ಇರ್ಬೋದು, ಆ್ಯಕ್ಟಿಂಗ್, ಪ್ರವೀಣ್ ಕುಮಾರ್ ಅವರ ಆ್ಯಕ್ಟಿಂಗು ಕೂಡ ತುಂಬ ನನಗೆ ಅದ್ಭುತವಾಗಿ ಕಾಣ್ತಾ ಅಂತ ನಾನು ಭಾವಿಸಿದ್ದೇನೆ. ಅದು ನಾಯಕ ನಟರು, ನಟಿಯವರು, ಇನ್ನಿತರ ನಟಿಯರ ಒಂದು ಎಲ್ಲ ಆ ಒಂದು ಟ್ರೈಲರ್ ತುಂಬ ಚೆನ್ನಾಗಿ ಅದ್ಭುತವಾಗಿ ನಟನೆ ಮಾಡಿದ್ದೀರಿ. ತುಂಬ ಸಿನಿಮಾ ಯಾವ ರೀತಿ ತೊಗೊಂಡೋಗಿದ್ದೇನೆ ಅಂತಲೇ ಎಲ್ಲ ನಮ್ಮ ಪ್ರೀತಿಯ ಪ್ರವೀಣ್ ಸರ್ ಅವರು ಸಪೋರ್ಟ್ ಮಾಡಿ ನನ್ನ ನಂಬಿ ಗುರುಮೂರ್ತಿ ಮಾಡ್ತಾನ ಒಂದು ಧೈರ್ಯ ಮೇಲೆ ಇವತ್ತು ಥಿಯೇಟರ್ವರೆಗೆ ತಗೊಂಡ್ಬಂದಿರು. ತುಂಬ ಥ್ಯಾಂಕ್ ಯು ಸರ್. ನಾನು ಮಾಡಿರೋ ಕಷ್ಟಕ್ಕೆ ನನ್ನ ಡೈರೆಕ್ಷನ್ ಟೀಮ್ ಎಲ್ಲರೂ ತುಂಬ ಕಷ್ಟ ಬಿದ್ದು, ಆರ್ಟಿಸ್ಟ್ಗಳಿಗೆ ತುಂಬ ಎಲ್ಲರಿಗೂ ನನ್ನಿಂದ ಏನಾನ ಶೂಟಿಂಗ್ ಟೈಮಲ್ಲಿ ಬೇಜಾರು ಮಾಡಿದ್ರೆ ಕ್ಷಮೆ ಇರಲಿ ಆರ್ಟಿಸ್ಟ್ಗೆಲ್ಲರಿಗೆ. ಸರ್ ನಾನು ಏನಾನ ಪ್ರವೀಣ್ ಸರ್ ಅವರಿಗೆ ಏನಾನ ತಪ್ಪಿಗೆ ಮಾತಾಡಿದ್ರೆ ಕ್ಷಮೆ ಇರಲಿ, ಎಲ್ಲ ಮೀಡಿಯಾ ಮೂಲಕ ಹೇಳ್ತಾ ಇದ್ದೀನಿ. ಇನ್ನು ಒಂದು ಮೇ 15ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ, ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಫಸ್ಟ್ ಕನ್ನಡ ಮಾಡ್ತಾ ಇದ್ದೀವಿ, ಆಮೇಲೆ ತೆಲುಗು, ತಮಿಳು, ಮಲಯಾಳಂ, ಫ್ಯಾನ್ ಇಂಡಿಯಾ ಪ್ಲಾನ್ ಮಾಡ್ತಾ ಇದ್ದೀವಿ. ಈ ಸಿನಿಮಾ ನನ್ನ ಪ್ರೀತಿಯ
ಮೀಡಿಯಾದವರು ಇವತ್ತು 15 ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಿದೆ. ನೀವೆಲ್ಲ ಕರುನಾಡ ಜನತೆಗೆ ತಲುಪಿಸ್ಬೇಕಂತೇಳಿ ಎಲ್ಲರಲ್ಲಿ ಸದಾ ನಾನು ಬಿಡ್ತಾ ಇದ್ದೀನಿ. ಮತ್ತೆ ನನ್ನೆಲ್ಲ ಟೆಕ್ನಿಷಿಯನ್ಸ್ಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ದಯಾಶಂಕರ್ ಮತ್ತು ಉಮೇಶ್ ಅವರೆಲ್ಲ ತುಂಬ ಥ್ಯಾಂಕ್ ಯು. ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರು ಫಸ್ಟ್ ಇಲ್ಲಮ್ಮ ಸಾಂಗ್ ನೋಡಿದ್ರಲ್ಲ, ಮ್ಯೂಸಿಕ್ ಒಂದು ರಿಲೀಸ್ ರೈಟರ್ ಅಂತ ನಮ್ಮ ಮಂಜುಕೈ ಸರ್ ತುಂಬ ಥ್ಯಾಂಕ್ ಯು ಸರ್. ಅದ್ಭುತವಾಗಿ ಸಿನಿಮಾಗೆ ಅದ್ಭುತವಾಗಿ ಸಾಂಗ್ ಕೊಟ್ಟಿದ್ದೀರಿ, ತುಂಬ ಋಣ ಆಗಿರ್ತೀನಿ ಈ ಸಾಂಗಿಗೋಸ್ಕರ. ಮತ್ತೆ ಪ್ರದ್ಯುತ್ ಸರ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಸೂಪರ್ ಬರೆದಿದ್ದೀರಿ. ಕಿನ್ನಗರ ಸರ್ ಒಳ್ಳೆ ಸಾಹಿತ್ಯ ಕೊಟ್ಟಿದ್ದೀರಿ, ತುಂಬ ಥ್ಯಾಂಕ್ ಯು ಸರ್. ಮತ್ತೆ ಸ್ವಾಮಿ ಸರ್ DOP ಅವರು ಒಳ್ಳೆ ಕೊರಿಯೋಗ್ರಫಿ ಮಾಡ್ತಿದ್ದಾರಲ್ಲ. ಮತ್ತೆ ಎಲ್ಲ ನನ್ನ ಯಾರನ್ನ ಮರೆತರೆ ಆರ್ಟಿಸ್ಟ್ ತುಂಬ ರಾಘು ಸರ್, ನೀತು ಸರ್, ನಿಖಿತಾ ಮೇಡಮ್, ಮತ್ತೆ ನಮ್ಮ ಹೀರೋಯಿನ್ ಖ್ಯಾತಿ, ನಮ್ಮ ಪ್ರವೀಣ್ ಸರ್ ಇದರ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರಾಗ ಸಂಯೋಜನೆ ಮಾಡಿ ಸಾಂಗ್ಗಳನ್ನ ಬರೆದಿದ್ದೆ. ಸೊ ಈ ಗೀತೆ ನನಗೆ ಸಿಕ್ಕಿರೋದು ಒಂದು ಪುಣ್ಯ ಅಂತ ಹೇಳ್ಕೊತೀನಿ. ಯಾಕೆಂದರೆ ತುಂಬ ಡಿವೋಷನಲ್ ಸಾಂಗ್ಸ್ ಎಲ್ಲ ಮಾಡಿದ್ದೀನಿ ನಾನು. ಮಹದೇಶ್ವರ ಸ್ವಾಮಿ ಇರ್ಬೋದು, ಅಯ್ಯಪ್ಪ ಸ್ವಾಮಿ ಇರ್ಬೋದು, ರಾಘವೇಂದ್ರ ಸ್ವಾಮಿ ಇರ್ಬೋದು. ಸೊ ನನಗೆ ಸೌದತ್ತಿ ಎಲ್ಲಮ್ಮನ ಒಂದು ಸಾಂಗು ನನಗೆ ಸಿಕ್ಕಿರೋದು ಒಂದು ಸೌಭಾಗ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. A2 ಮ್ಯೂಸಿಕಲ್ಲಿ ಈ ಗೀತೆ ಮತ್ತು ಟ್ರೈಲರ್ 2 ಬಿಡುಗಡೆ ಆಗ್ತಾ ಇದೆ. ಮೇ 15ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತಾವೆಲ್ಲರೂ ದೊಡ್ಡ ಮಟ್ಟದಲ್ಲಿ ಈ ಚಿತ್ರನ ಯಶಸ್ವಿ ಮಾಡಿಕೊಡ್ಬೇಕು ಅಂತ ನಾನು ಮನಸಾರೆ ಆ ಸೌದತ್ತಿ ಎಲ್ಲಮ್ಮನ ಹತ್ರ ನಾನು ಬೇಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಪೋಲೋ ಪ್ರವೀಣ್ ಸರ್, ನಿಮ್ಮಿಂದನೇ ಇಷ್ಟೆಲ್ಲ ಇಲ್ಲಿ ಇರೋದು, ಅದಕ್ಕೆ ನಾವು ಯಾವತ್ತಿಗೂ ಚಿರಋಣಿಯಾಗಿರ್ತೀವಿ. ಈ ಸಿನಿಮಾ ಸಕ್ಸಸ್ ಆಗಲಿ. ಖಂಡಿತವಾಗಿಯೂ ಎಲ್ಲರೂ ಅಚ್ಚುಕಟ್ಟಾಗಿ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಒಳ್ಳೇದಾಗಲಿ ಪ್ರವೀಣ್ ಸರ್. ಈ ಸಿನಿಮಾ ಖಂಡಿತವಾಗಿಯೂ ನಿಮಗೆ ಕೈ ಹಿಡಿಯುತ್ತೆ. ಯಾಕೆಂದರೆ ಒಂದು ಒಳ್ಳೆ ಮನಸ್ಸಿಂದ ಮಾಡಿದ್ರೆ ನಿಮ್ಗೆ ಯಾವತ್ತೂ ಒಳ್ಳೇದಾಗುತ್ತೆ ಅಂತೇಳಿ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಈ ಸಿನಿಮಾನ ಖಂಡಿತವಾಗಿ ಎಲ್ಲರೂ ಥಿಯೇಟ್ರಿಗೆ ಬಂದು ಮೇ 15ಕ್ಕೆ ನಿಮ್ಮ ಕುಟುಂಬ ಸಮೇತರಾಗಿ ಬಂದು ಈ ಸಿನಿಮಾವನ್ನು ನೋಡಿ ಅಂತ ನಾನು ಮನಸಾರೆ ಮತ್ತೊಮ್ಮೆ ಆ ಸೌದತ್ತಿ ತಾಯಿ ಎಲ್ಲಮ್ಮನ ಹತ್ರ ನಾನು ಮನಸಾರೆ ಬೇಡ್ಕೊಳ್ತಾ ಇದ್ದೀನಿ. ಈ ಚಿತ್ರ ಯಶಸ್ವಿ ಆಗಲಿ. ಜೈ ಶಿಖಂಡಿ.